ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತರಿಂದ ಬುಲಾವ್ ಬಂದಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಮನೆಗೆ ತೆರಳಿ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ. ಡಿಸೆಂಬರ್ 3ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಈಶ್ವರಪ್ಪ ವಿರುದ್ಧ ಸಚಿವ ಬೋಸರಾಜು ಕಿಡಿಕಾರಿದ್ದಾರೆ. ಈಶ್ವರಪ್ಪ ಬಿಜೆಪಿಯವರಿಂದಲೇ ಒದೆ ತಿಂದು ಮಲಗಿದ್ದಾರೆ, ಹೀಗಿದ್ದು ಈಶ್ವರಪ್ಪ ಮಾತು ಕೇಳಬೇಕಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಿಂದ ಆಪರೇಷನ್ ಕಮಲ ಪ್ರಯತ್ನ ನಡೆದಿದೆ ಅಂತ ಸಚಿವ ಬೋಸರಾಜು ಆರೋಪ ಮಾಡಿದ್ದಾರೆ. 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ ಬಗ್ಗೆ ಮುಖ್ಯಮಂತ್ರಿಗಳು ಬಿಜೆಪಿಯವರು ಮಾಡಿದ್ದನ್ನೇ ಹೇಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧದ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿಯನ್ನ ಬಂಧಿಸಿರುವಂತಹ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ. 4 ದಿನದಿಂದ ಎಸ್ಐಟಿ ವಶದಲ್ಲಿ ಅಯ್ಯಣ್ಣ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದನ್ನ ಕೋರಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಗೆ ಹಿರಿಯ ವಕೀಲ ರಘುಪತಿ ತಯಾರಿಯನ್ನು ನಡೆಸಿದ್ದಾರೆ. ಅಗತ್ಯ ದಾಖಲೆಗಳ ಭಾಷಾಂತರ ಕಾರ್ಯ ಕೂಡ ಮುಕ್ತಾಯವಾಗಿದೆ. ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮಹಿಳಾ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯನ್ನ ಖಂಡಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ. ಮಾನಸ ಗಂಗೋತ್ರಿ ವಿವಿ ಕ್ಲಾಕ್ ಟವರ್ ಮುಂದೆ ಊಟದ ಪಾತ್ರೆಗಳನ್ನ ಇಟ್ಟು ಪ್ರತಿಭಟಿಸಲಾಗಿದೆ. ಕತ್ತೆ ಹಾಲು ಹೆಸರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿದಂತ ಪಾತಕಿಗಳನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೆನ್ನಿ ಮಿಲ್ಕ್ ಕಂಪನಿ ಎಂಡಿ ಮುರಳಿ, ಮ್ಯಾನೇಜರ್ ಶಂಕರ್ ರೆಡ್ಡಿ ಸೇರಿ 5 ಆರೋಪಿಗಳನ್ನ ಸಿಐಡಿ ಕಸ್ಟಡಿಗೆ ಪಡೆದುಕೊಂಡಿದೆ. ದೆಹಲಿಯಲ್ಲಿ ಮಾದಕ ವಸ್ತು ನಿಗ್ರಹ ದಳ ಬರೋಬ್ಬರಿ 900 ಕೋಟಿ ಮೌಲ್ಯದ 82.53 ಕೆಜಿ ಹೈಗ್ರೇಡ್ ಕೊಕೇನ್ ಅನ್ನ ಸೀಸ್ ಮಾಡಿದೆ. ಕೊರಿಯರ್ ಶಾಪ್ ಒಂದರ ಮೇಲೆ ದಾಳಿಯನ್ನ ನಡೆಸಿ ಪಾರ್ಸೆಲ್ ಕವರ್ಗಳಿದ್ದಂತ ಕೊಕೇನ್ ಅನ್ನ ಜಪ್ತಿ ಮಾಡಿದೆ. ಆಸ್ಟ್ರೇಲಿಯಾಗೆ ಇದನ್ನ ಕಳಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯ 4ನೇ ಹಾಗೆ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಮೋಘ ಜಯವನ್ನು ದಾಖಲಿಸಿದೆ. 20 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ನಷ್ಟಕ್ಕೆ ಭಾರತ ಬರೋಬ್ಬರಿ 283 ರನ್ ಅನ್ನು ಸಿಡಿಸಿ ದಾಖಲೆ ಬರೆದಿದೆ. ಟಿವಿ9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ನಿನ್ನೆಯಿಂದ ಆರಂಭವಾಗಿದೆ. ನಾಯಂಡಹಳ್ಳಿಯ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಈ ಎಕ್ಸ್ಪೋ ನಡೀತಾ ಇದೆ. ಸಾರ್ವಜನಿಕರಿಂದಲೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು 2ನೇ ದಿನ. ಇವತ್ತು ಕೂಡ ಸಾಕಷ್ಟು ಜನ ಭೇಟಿ ನೀಡುವಂತ ನಿರೀಕ್ಷೆ ಇದೆ. ನಾಳೆ ಎಕ್ಸ್ಪೋಗೆ ತೆರೆ ಬೀಳಲಿದೆ.